ಹಲೋ ಫ್ರೆಂಡ್ಸ್, ನಮಸ್ತೆ. ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಸಂತೆ ಬೋಂಡ ಇದನ್ನು ಹಳ್ಳಿ ಹೋಟೆಲ್ಗಳಲ್ಲಿ ಚಿತ್ರಾನ್ನದ ಜೊತೆ ಕೊಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಬೋಂಡನ ನಾವು ರೋಡ್ ಸೈಡ್ ಬೋಂಡ ಮಾಡ್ತಾರಲ್ಲ ಅಲ್ಲಿ ಮತ್ತು ಹಳ್ಳಿ ಜಾತ್ರೆ ಸಂತೆಗಳಲ್ಲಿ ಎಲ್ಲ ನೋಡ್ಬೋದು. ಸಬ್ಸಿಗೆ ಸೊಪ್ಪಿನ ಘಮ ಅಂತೂ ಸೆಳೆಯುತ್ತೆ. ತುಂಬ ಟೆಂಪ್ಟಿಂಗ್ ಆಗಿರುತ್ತೆ. ತುಂಬ ಒಳ್ಳೆ ರುಚಿಯಾಗಿರೋ ಬೋಂಡ. ಈಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಕಡಲೆ ಹಿಟ್ಟು 1 ಬಟ್ಲಷ್ಟು ತೊಗೊಂಡಿದ್ದೀನಿ. 1 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು ಸ್ವಲ್ಪ, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಶುಂಠಿ, ಜೀರಿಗೆ 1 ಟೀ ಸ್ಪೂನಷ್ಟು, ಅಕ್ಕಿ ಹಿಟ್ಟು ಸ್ವಲ್ಪ 1-2 ಟೀ ಸ್ಪೂನಷ್ಟು ಹಾಕ್ಕೊಳ್ಳೋಣ, ಹಸಿಮೆಣಸಿನ್ಕಾಯಿ, ಹಚ್ಮೆಣಸಿನ ಪುಡಿ ಸ್ವಲ್ಪ, ಅಡಿಗೆ ಸೋಡಾ ಇದನ್ನು ಸ್ಕಿಪ್ ಮಾಡಲೂಬಹುದು, ಹಾಕ್ಕೊಂಡ್ರೆ ಹೆಚ್ಚು ಗರಿಯಾಗಿ ಸಾಫ್ಟಾಗಿ ಬರುತ್ತೆ, ಉಪ್ಪು ಮತ್ತು ಕರಿಯೋದಕ್ಕೆ ಎಣ್ಣೆ. ಮೊದಲಿಗೆ ಕಡಲೆ ಹಿಟ್ಟನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 2 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಶುಂಠಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅಚ್ಕಾರದ ಪುಡಿ, ಸೋಡಾ ಸ್ವಲ್ಪ, ಉಪ್ಪು ಮೊದಲೇ ಪೂರ್ತಿ ಹಾಕೋದು ಬೇಡ, ನೋಡಿಕೊಂಡು ಟೇಸ್ಟ್ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕಿವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ತುಂಬ ತೆಳ್ಳಗೂ ಇರಬಾರ್ದು, ಗಟ್ಟಿಯಾಗೂ ಕಲಿಸ್ಬಾರ್ದು. ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿ ಬರುತ್ತೆ ಬೋಂಡ. ಇನ್ನೊಂದು ಸ್ವಲ್ಪ ನೀರು ಹಿಡಿಯುತ್ತೆ. ಈಗ ಹದ ಕರೆಕ್ಟಾಗಿದೆ. ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ. ಕೈಯನ್ನು ಈ ಥರ ನೀರಲ್ಲಿ ಸ್ವಲ್ಪ ಒದ್ದೆ ಮಾಡಿಕೊಂಡು ಬೋಂಡನ ಹಾಕ್ತಾಯಿದ್ದೀನಿ. ಇದಕ್ಕೆ ರೌಂಡಾಗಿ ಹಾಕಬೇಕು ಅಂತ ಏನಿಲ್ಲ, ಶೇಪ್ ಎಲ್ಲ ಏನು ಇರಲ್ಲ. ಇನ್ನು ರಫಾಗಿ ಪಕೋಡ ಹಾಕ್ದಂಗೆ ಹಾಕ್ತಾರೆ.
ಗರಿ ಗರಿ ಸಂತೆ ಬೋಂಡ ಖಾರವಾಗಿರೋ ಚಿತ್ರಾನ್ನ ಚಳಿ ಮಳೆ ವಾತಾವರಣಕ್ಕೆ ಸೂಪರಾಗಿರುತ್ತೆ. ನೀವು ಮಾಡಿ ನೋಡಿ, ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಸಾಧ್ಯವಾದರೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.